ಸರಿ ಈ ಹಾರ ಓಕೆ, ಬಲೂನ್ ಯಾಕೆ? ನಮ್ಮ ಆಶ್ರಮದ ಮಕ್ಕಳು ಇದನ್ನ ಪ್ರೀತಿಯಿಂದ ನನಗೆ ಕೊಟ್ರು, ಅದಕ್ಕೆ ನಾನು ಇದನ್ನ ಪ್ರೀತಿಯಿಂದ ನಿನಗೆ ಕೊಡೋಣ ಅಂತ ತಗೊಂಡ್ ಬಂದೆ. ತಗೋ. ಏಯ್, ಮಕ್ಕಳು ಪ್ರೀತಿಯಿಂದ ಕೊಟ್ಟಿರೋ ಬಲೂನ್ಸ್ ಇದು, ಇದನ್ನ ಬಸ್ ಮಾಡ್ತಿಲ್ಲ, ತಲೆ ಕೆಡೋಗಿದ್ಯಾ ನಿಂಗೆ? ಮತ್ತಿನ್ನೇನಯ್ಯ, ನೀವ್ ಅಣ್ಣ ತಮ್ಮ ಸೇರ್ಕೊಂಡು ನನ್ ತಲೆ ಕೆಡೋ ತರ ಮಾಡಿಲ್ವಾ? ನಮಗ್ ಟೆನ್ಷನ್ ಕೊಟ್ಟು ನೀವ್ ಹಾಯಾಗಿದ್ರಿ ಅಲ್ವಾ? ಏ ಮಚಾರಿ, ನಿನಗ್ ಸುಳ್ಳು ಹೇಳಕ್ಕೆ ಬರಲ್ಲ ಅಲ್ವಾ? ಚಿಕ್ಕ ಪಾಪು ತರ ಅಲ್ವಾ? ಮತ್ತೆ ಹೇಳಿದ್ರು ಅಂತ ಔಟ್ ಹೌಸ್ ಹೋಗೋದಕ್ಕೆ ಒಪ್ಕೊಂಡ್ಯಾ? ಇಲ್ಲ ಅಂದ್ರೆ ಹೋಗ್ತಾನೆ ಇರ್ಲಿಲ್ವಾ? ಎಂತ ನಾಟಕ ಮಾಡ್ತೀಯ ಕಣಯ್ಯ ನೀನು. ತಮ್ಮನ ಮೇಲೆ ಎಷ್ಟೋ ಒಂದು ಪ್ರೀತಿ, ಎಷ್ಟೋ ಒಂದು ಕಾಳಜಿ. ಇದನ್ನ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ. ನಿನ್ ಆಕ್ಟಿಂಗ್ ಏನಾದ್ರು ಸ್ಟಾರ್ ಡೈರೆಕ್ಟರ್ ನೋಡಿದಿದ್ರೆ ನಿನ್ನ ಪ್ಯಾನ್ ಇಂಡಿಯಾ ಹೀರೋ ಮಾಡ್ಬಿಟ್ಟಿರೋದು. ಆಗ ನೀನು ಫಸ್ಟ್ ಮೂವಿಗೆ ನ್ಯಾಷನಲ್ ಸ್ಟಾರ್ ಆಗಿ ಹೋಗ್ಬಿಡ್ತಿದ್ದೆ. ಏ ಬಜಾರಿ, 1 ನಿಮಿಷ ಇರು. ಏ ಸಾಕ್ ಸುಮ್ಮನೆ ಕಂಡಿದ್ದೀನಿ. ತಮ್ಮಂಗ್ ಟ್ಯಾಬ್ಲೆಟ್ ಕುಡ್ಸೋದೇನು, ಕಾಳಜಿ ಮಾಡೋದೇನು, ಎಲ್ಲಿಂದ ಎಷ್ಟೊಂದು ಪ್ರೀತಿ ಸಡನ್ ಆಗಿ ಎಲ್ಲಿಂದ ಬಂತು ಅಂತ? ಎಲ್ಲಿಂದ ಬಂತು? ಅನ್ಯಾಯವಾಗಿ ನನ್ನ ನೆಮ್ಮದಿ ಹಾಳು ಮಾಡಿ ಮಲ್ಗಿದ ಸಿಂಹನ ಬರ್ದೆಪ್ಸಿದ್ಯಾ. ಚೇನ್ ತರ ಇದ್ದಿದ್ ಮನೆ 2 ಭಾಗ ಆಗುತ್ತೆ ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಗೊತ್ತಾ? ಸೊಸೆ ಮನೆ ಹೊಡಿತಾಳೆ ಅಂತ ಜನ ಎಲ್ಲ ಮಾತಾಡ್ತಾರೆ, ಆದ್ರೆ ಇಲ್ಲಿ ಸೊಸೆ ಮನೆ ಹೊಡಿಬಾರ್ದು ಅಂತ ರಾತ್ರಿ ಎಲ್ಲ ತಲೆ ಕೆಡ್ಸ್ಕೊಂಡ್ ಕೂತಿದ್ಲು. ನಿನ್ನನ್ ಮಾತ್ರ ಸುಮ್ನೆ ಬಿಡಲ್ಲ ಕಣಯ್ಯ. ನೀನ್ ಅಟ್ಟಾಡ್ಸಿಲ್ಲ ಅಂದ್ರೆ ನನ್ನ ಹೆಸರು ಅಮೂಲ್ಯನೇ ಅಲ್ಲ. ಮೋಹನ್ ಬಜಾರಿ, ಹೇಳಿದ್ನಲ್ಲ, ಅದು ಬರೀ ಡ್ರಾಮಾ ಅಷ್ಟೇ. ಅದನ್ನ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂತ ಹೇಳಿರ್ತಾರೆ. ಕಟ್ಕೊಂಡ್ ಹೆಂಡತಿಗೆ ಒಂದ್ ಮಾತು ಹೇಳಿದ್ರೆ ಏನಯ್ಯ ಆಗ್ತಿತ್ತು? ನಾನೇ 100 ತುಂಬ ಟಾಮ್ಟ ಮಾಡ್ಕೊಂಡ್ ಬರ್ತಿದ್ನ? ಆಗಲ್ಲ ಕಣಯ್ಯ, ಇದಕ್ಕೆಲ್ಲ ನ್ಯಾಯ ಸಿಗ್ಲೇಬೇಕು. ಅಲ್ಲಿವರೆಗೂ ನನ್ ಸ್ಟ್ರೈಕ್ ಮುಂದುವರಿಯುತ್ತೆ. ನೀನ್ ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡಿದ್ರೆ ನನ್ನ ಕೈ ಮರೆಯೋದಕ್ಕಾಗ್ತದೆ. ನೀನ್ ಮತ್ತೆ ಇನ್ನೊಂದ್ಸಲ ಸ್ಟ್ರೈಕ್ ಮಾಡಿದ್ರೆ ನೋಡೋ ಚಾನ್ಸ್ ಇಲ್ಲ. ಈ ರೌಡಿ ಬೇಬಿ ಏನ್ ಹೇಳ್ತಾಳೋ ಅದನ್ನೇ ಮಾಡ್ತಾಳೆ, ಏನ್ ಮಾಡ್ತಾಳೋ ಅದನ್ನೇ ಹೇಳ್ತಾಳೆ. ಮನ್ಸಿಗೆ ಒಂದ್ಸಲ ಬಂತು ಅಂದ್ರೆ ಮುಗೀತು, ನಾನು ಯಾರ ಮಾತು ಕೇಳೋದಿಲ್ಲ. ನೀನು ಆ ಕಡೆ ಮಲ್ಕೋ, ನಾನು ಈ ಕಡೆ ಮಲ್ಕೋತೀನಿ. ಬೆಳಗ್ಗೆಯಿಂದ ಆಟ ಓಡಿಸಿ ಮೈ ಕೈ ಎಲ್ಲ ನೋವಾಗಿದೆ. ಈ ಕೆಲಸ ಇಲ್ಲದಿದ್ದರೆ ಮನೇಲಿ ಆರಾಮಾಗಿ ರೆಸ್ಟ್ ಆದರೂ ತಗೋಬೋದಾಗಿತ್ತು. ಆದರೆ ಏನು ಮಾಡೋದು, ಈ ಕೆಲಸ ಮಾಡೋದು ಅನಿವಾರ್ಯ. ಬೆಳಗ್ಗೆಯಿಂದ ಸಂಜೆವರೆಗೂ ಆಟೋ ಓಡಿಸಿ ಒಳ್ಳೆ ಸಂಪಾದನೆ ಆಗೋದಾಗಿದ್ದಿದ್ರೆ ಹೊರಗೆ ಸುಳ್ಳು ಹೇಳಿ ಈ ವಾಚ್ಮೆನ್ ಕೆಲಸ ಮಾಡೋ ಅಗತ್ಯನೇ ಬರ್ತಿರಲಿಲ್ಲ. ಯಾಕೋ ಪುರಿಗೆ ಸುಳ್ಳು ಹೇಳಿ ಮೋಸ ಮಾಡೋದ್ನೇನೋ ಅಂತ ಅನ್ನಿಸ್ತಾ ಇದೆ. ಅವಳಿಗೆ ಏನಾದರೂ ನಾನು ಈ ವಾಚ್ಮೆನ್ ಕೆಲಸ ಮಾಡ್ತಾ ಇರೋದು ಗೊತ್ತಾದರೆ ಎಷ್ಟು ಬೇಜಾರು ಬಣ್ಕೋತಾಳೋ ಏನೋ. ಇದು ನಮ್ಮ ಆಟೋ ಅಲ್ವಾ? ಇವರು ಮಲೇಶ್ವರಕ್ಕೆ ಹೋಗ್ತೀನಿ ಅಂದಿದ್ರಲ್ಲ ಬಾಡಿಗೆಗೆ. ನನಗೆ ಮೊದಲಿಂದ ಮೇಲೆ ಅನುಮಾನ ಇತ್ತು ರೀ, ನೀವು ಬೆಳಗ್ಗೆ ಎಲ್ಲ ಆಟೋ ಓಡಿಸಿ ರಾತ್ರಿ ಬೇರೆ ಯಾವುದೋ ಕೆಲ್ಸಕ್ಕೆ ಹೋಗ್ತಿದ್ದೀರಿ ಅಂತ. ಆದ್ರೆ ನೀವು ಸುಳ್ಳು ಹೇಳಿ ಈ ಕೆಲ್ಸಕ್ಕೆ ಹೋಗ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಸುಳ್ಳಿನ ಅವಶ್ಯಕತೆ ಇತ್ತ?
ಹೇಳ್ತಿ ಕೊನೆಗೂ ನನ್ನ ಮತ್ತೆ ಅಗ್ರಜನ್ ಡ್ರಾಮಾ ಈ ತರ ಒಳ್ಳೆ ರೀತಿಲಿ ಎಂಡಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ಈಸಿ ಆಗುತ್ತೆ ಅಂತ ಕನ್ಸು ಕಂಡಿರ್ಲಿಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಓ ಸರಿ ಆಯ್ತಾ? ಓಕೆ. ನಾನಿವತ್ತು ಈ ಖುಷಿನ ಅಗ್ರಜನ್ ಜೊತೆ ಸೆಲೆಬ್ರೇಟ್ ಮಾಡ್ಲೇಬೇಕು. ಅಗ್ರಜನ್ ಅಷ್ಟೇ ತುಂಬಾ ಖುಷಿಯಾಗಿರ್ತಾನೆ. ಅಂಡ್ ಈ ಖುಷಿ ನಮ್ಮಿಬ್ರ ಮಧ್ಯ ಸದಾಕಾಲ ಹೀಗೆ ಇರಬೇಕು. ನನ್ನ ಖುಷಿ ನನ್ನ ಹತ್ರ ಹಂಚ್ಕೊಳ್ಬೇಕು. ಹೌದು, ನೀವ್ ಹೇಳ್ತಿರೋದು ನಿಜ. ವಿಕ್ಕಿ, ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾ ಚೆನ್ನಾಗಿದೆ. ಬಟ್ ಹೆಂಡತಿ, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಕಳ್ಕೊಂಡಿರೋದನ್ನ ಮತ್ತೆ ಪಡ್ಕೊಂಡ್ರೆ ಖುಷಿ ಆಗುತ್ತಲ್ಲ, ಅಷ್ಟು ಖುಷಿ ಆಗ್ತದೆ. ಸರಿ ಹೋಯ್ತಲ್ಲ ಬಿಡಿ. ವಿಕ್ಕಿ, ಏನ್ ಗೊತ್ತಾ, ಈ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ತರ ಸೀರೆ ತಗೊಳ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು, ಆದ್ರೆ ಸಿಕ್ಕೇ ಇರ್ಲಿಲ್ಲ. ಇವಾಗ ಸಿಕ್ತಲ್ಲ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇವತ್ತಿನ ಖುಷಿ ದಿನ ಆಗಿದ್ರೆ ನನ್ನ ಮತ್ತೆ ಏ, ಅಗ್ರಜನ್ ಅದೆಲ್ಲ ಇರ್ಲಿ ವಿಕ್ಕಿ. ಏನ್ ಗೊತ್ತಾ, ಈ ಸೀರೆ ಉಟ್ಕೊಂಡು ನಾನು ಆದಷ್ಟು ಬೇಗ ಯಾವ್ದಾದ್ರು ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ. ಎಷ್ಟು ಖುಷಿಯಾಗಿದೆ ಗೊತ್ತಾ ನನ್ಗೆ ಈ ಸೀರೆ ಸಿಕ್ಕಿರೋದು. ನಾನು ಜಗಳ ಸರಿ ಹೋಗಿರೋದ್ರ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ವಲ್ಲ? ಹೆಂಡತಿ, ಆಕ್ಚುಲಿ ನನ್ನ ಅಗ್ರಜನ್ ಜಗಳದಲ್ಲಿ ನಿಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ. ಬಿಡಿ, ಐ ಆಮ್ ಸಾರಿ. ಅದಕ್ಕಿಂತ ಇರಿಟೇಷನ್ ಏನ್ ಗೊತ್ತಾ, ಈ ರೂಮು ತುಂಬಾ ಚಿಕ್ಕದು ಅಂತ ಅನಿಸ್ತಿದೆ. ಮೇಲ್ಗಡೆ ರೂಮಿಗೆ ಶಿಫ್ಟ್ ಆಗೋಣವಾ? ಅಮ್ಮ ವೇದಾಂತ್ ಬಾವ ಮನೆ ಬಿಟ್ಟು ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ವಿಕ್ಕಿ, ಪಾಪ ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ. ನಾವೇ ಬೇರೆ ಮನೆಗೆ ಹೋಗೋಣ. ನಾವು ಬೇರೆ ಮನೆಗೆ ಹೋಗೋದ್ರಿಂದ ನಿಮ್ಗೇನು ಬೇಜಾರಿಲ್ಲ ಅಲ್ವಾ ವಿಕ್ಕಿ? ಇದು ನನ್ನ ಹೆಂಡತಿ ಒರಿಜಿನಲ್ ಮಾತಲ್ಲ, ಇದರಿಂದ ಬೇರೆ ಏನೋ ಇದೆ. ವಿಕ್ಕಿ, ನಾನ್ ನಿಮ್ಮನ್ನೇ ಕೇಳ್ತಿರೋದು. ಕಲ್ ಮೇಲೆ ಕಮಲ ಹೇಗ್ ಬೆಳೆಯಲ್ವೋ ಹಾಗೆ ಒಳ್ಳೆಯವ್ರ ಬಾಯಿಲಿ ಈ ಮಾತುಗಳು ಬರಲ್ಲ. ಬೇರೆಯವ್ರಿಗೆ ಕೆಟ್ಟದಾಗ್ಲಿ ನಮಗ್ ಒಳ್ಳೇದಾಗ್ಲಿ ಅಂದ್ರೆ ನಮ್ಗೆ ಒಳ್ಳೇದಾಗೋದು ಬೇಡ. ಮೊದಲು ನೀವು ಹೇಗಿದ್ರೋ ಹಾಗೆ ಇರಿ. ಒಳ್ಳೆ ರೀತಿಲಿ ಬದಲಾಗ್ತೀನಿ ಅಂದ್ರೆ ಸರಿ, ಕೆಟ್ಟ ರೀತಿಲಿ ಬದಲಾಗ್ತೀನಿ ಅಂದ್ರೆ ನೋ ಬೇಸ್. ದೊಡ್ಡವ್ರ ಮಾತು ಕೇಳಿಸ್ಕೊಂಡು ನಾವು ದೊಡ್ಡವರಾಗಬೇಕು, ಸಣ್ಣವರಾಗಬಾರ್ದು. ಈ ಜಗತ್ತಲ್ಲಿ ಎಷ್ಟೊಂದು ಜನ ಫ್ರೀ ಸಜೆಷನ್ ಕೊಡಕ್ ಬರ್ತಾರೆ. ತಗೊಳ್ಳೋದು ಬಿಡೋದು ನಮಗ್ ಬಿಟ್ಟಿದ್ದು. ನಾವು ಯಾವಾಗ್ಲೂ ನಮ್ಮ ತರನೇ ಇರಬೇಕು, ಇನ್ನೊಬ್ರಾಗಕ್ಕೆ ಹೋಗ್ಬಾರ್ದು. ಈ ಜಗತ್ತಲ್ಲಿ ನಮ್ಮ ಪಾತ್ರನ ನಮ್ಗಿಂತ ಚೆನ್ನಾಗಿ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ವಿಕ್ಕಿ ಅವರೇ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನನಗೂ ಇತ್ತೀಚೆಗೆ ನಿಮ್ಮ ಮಾತುಗಳು ಹಾಗೆ ಅನಿಸ್ತಿದೆ ಆರ್ತಿ ಅವರೇ. ನೀವು ಸಣ್ಣವರಾಗೋದು ನನಗಿಷ್ಟ ಇಲ್ಲ. ನೀವು ರೌಡಿನಾದ್ ನೀವು ಒಂದೇ ತಾಯಿ ಮಕ್ಕಳಾದ್ರೂ ನಿಮ್ಮಿಬ್ರು ಮಧ್ಯ ತುಂಬಾ ವ್ಯತ್ಯಾಸ ಇದೆ. ರಕ್ತದಲ್ಲಲ್ಲ, ಬುದ್ಧಿಲಿ. ಅಲ್ಲಿ ರೌಡಿನಾದ್ನಿ ಎಲ್ಲರನ್ನೂ ಒಂದ್ ಮಾಡ್ಬೇಕು ಅಂತ ಹೋರಾಡ್ತಿದ್ರೆ, ನೀವು ಒಗ್ಗಟ್ಟನ್ನ ಹಾಳು ಮಾಡಿ ದೂರ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಇವಾಗ ನಾನೇನ್ ತಪ್ಪು ಮಾತಾಡ್ದೆ ವಿಕ್ಕಿ? ಈಗಾಗ್ಲೇ ಅವ್ರು ಹೊರಗಡೆ ಇದ್ರು. ಇವಾಗ ಆತರ ಅವ್ರಿಗಿರೋದ್ ಸಮಸ್ಯೆ ಆದ್ರೆ ನಾವು ಹೋಗಿರೋಣ ಅಂತ ಹೇಳ್ತಾ ಇದೀನಿ. ಅವಾಗ ಸಂಬಂಧ ಹಾಳಾಗಲ್ಲ ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದು. ಈಗ ನೀವು ಯಾವ ಅರ್ಥನಾದ್ರೂ ಕೊಡಿ, ತೊಂದರೆ ಇಲ್ಲ. ನನಗೆ ಒಳ ಅರ್ಥ ಗೊತ್ತಾಯ್ತು. ನಿಮ್ಗದು ಮುಂಚೆನೆ ಗೊತ್ತಿದೆ. ಆದ್ರೆ ನಾನು ಅಗ್ರಜ ಯಾವತ್ತೂ ಬೇರೆ ಆಗಲ್ಲ. ಮುಂದೆ ಯಾವತ್ತೂ ಅವನಿಂದ ಸಪರೇಟ್ ಆಗಿ ಬದುಕಬೇಕು ಅಂತ ಅನ್ಸೋದು ಇಲ್ಲ. ಇದು ಯಾವಾಗ್ಲೂ ಬದಲಾಗಲ್ಲ. ಅಂಡ್ ಅದನ್ನ ಬದಲಾಯಿಸಕ್ ಯಾರಾದ್ರೂ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ, ನೆನ್ಪಿರ್ಲಿ. ಯಾರೋ ಹಿಸ್ಟ್ರಿನ ಬರ್ದವ್ರು, ಪುಸ್ತಕನ ಓದೋರು ಬಂದಿಲ್ಲಿ ಮಾತಾಡ್ರಪ್ಪ. ಪ್ರೀತಿ ಹಂಗಂತ ಹಿಂಗಂತ ಪಿಕ್ಚರ್ ತೆಗ್ದವ್ರು ಪ್ರೀತಿಲಿ ಬಿದ್ ನೋಡ್ರಪ್ಪ. ಬಾರಲ್ ಕುಟಂಗ್ ಕುಡ್ದಂಗಲ್ರಪ್ಪ. ಅನಿತಾ ಯಾರಪ್ಪ ನೀವು? ಇಲ್ಲೇನ್ ಮಾಡ್ತಾ ಇದ್ದೀರಾ ಇಷ್ಟೊತ್ತಲ್ಲಿ? ಹೀಗೆಲ್ಲ ಇಲ್ಲಿ ಕುಡಿದು ಗಲಾಟೆ ಮಾಡಬಾರ್ದು. ನಡೀರಿ ನಡೀರಿ, ಹೋಗ್ರಿ. ಏ ಅಂಕಲ್, ನಾನು ನಿಮ್ಮ ಮನೆಗೆ ಬಂದಿದ್ದೀನ. ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೋ, ಜಾಸ್ತಿ ಉಪದೇಶ ಮಾಡಕ್ ಬರಬೇಡ. ನೀವು ಗಲಾಟೆ ಮಾಡಿದ್ರೆ ಇಲ್ಲಿ ತೊಂದರೆ ಆಗತ್ತೆ. ಆಮೇಲೆ ನಮ್ಮ ಯಜಮಾನ್ರು ನಮಗೆ ಬೈತಾರೆ.
ಬಯಸ್ಕೊ ಯಾವನ್ ಬೇಡ ಅಂತ. ಈ ಜಾಗ ನಿಮ್ಮ ಯಜಮಾನಿಂದ. ನಿಮ್ಮ ಯಜಮಾನ್ ಜಾಗದಲ್ಲಿ ನೀನ್ ತಪ್ಪಿರೋ ಓರಾಗ ಆಡ್ಬೇಡ. ನೀವಿಲ್ಲಿ ಗಲಾಟೆ ಮಾಡಿದ್ರೆ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ಬರುತ್ತೆ. ಆಮೇಲೆ ನಮ್ಮ ಯಜಮಾನರು ಪೊಲೀಸು ಅದು ಇದು ಅಂತ ಹೋಗ್ಬೇಕಾಗತ್ತೆ. ನಾನು ಅವ್ರಿಗೆ ಫೋನ್ ಮಾಡಿದ್ರೆ ನೀವು ಸುಮ್ಮನೆ ತೊಂದರೆ ಸಿಗಾಕೋತೀರಿ. ಅಯ್ಯೋ ಪಾಪ ಅಂತ ಸುಬ್ರಿದ್ರೆ ಏನ್ ಬೇಜಾರ್ ನಿಗಾಡ್ತಾ ಇದೀಯಾ? ಫೋನ್ ಮಾಡು, ಅದ್ಯಾರಿಗೆ ಮಾಡ್ತೀಯ ಮಾಡು, ನೋಡೋಣ. ಅದೆಲ್ಲ ಬೇಡ ಅಂತ ನಾನು ಬಾಯಿ ಮಾತಲ್ಲಿ ಹೇಳ್ತಾ ಇರೋದು. ಸುಮ್ಮನೆ ಗಲಾಟೆ ಮಾಡಿದೆ ಹೋಗ್ರಪ್ಪ. ಕೇಳಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಹೊಡಿತೀಯಾ? ರೌಡಿಸಮ್ಮ? ಏನ್ ಪೊಲೀಸ್ ಅನ್ಕೊಂಡಿಯಣ ಆವಾಜ್ ಹಾಕಕ್ಕೆ? ನಾನು ಎಲ್ಲಪ್ಪ ಆವಾಜ್ ಹಾಕ್ದೆ? ಅದೇನೋ ಬಾಯಿ ಮಾತಿಂದ ಅಂದೆ, ಕೈ ಮಾತು ಬೇರೆ ಇದೆಯೋ ನಿಂಗೆ? ಏನೋ ಮಾಡ್ತೀಯಾ? ಬಾರೋ, ಏಯ್ ಬಾರ. ಏ ಮುದಿಯ, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಅನ್ಯಾಯವಾಗಿ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯ. ಹೋಗ ಹೋಗ. ನಿಮ್ಮ ಸರಿ, ನನಗಿಂತ ನಿನಗೆ ನಿದ್ದೆ ಇಂಪಾರ್ಟೆಂಟಾ? ಹೌದು. ಏನೀಗ ನನಗೆ ನಿದ್ದೆ ಮಾಡಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೂ ಮೊದಲು ನನಗೇನೋ ಕೊಡಬೇಕು ಅಂದ್ಕೊಂಡಿದ್ದೀನಿ. ಕೊಟ್ಮೇಲೆ ನಿದ್ದೆ ಮಾಡು. ನೀನೇನ್ ಕೊಡ್ತೀಯ ಅಂತ ನನಗೆ ಗೊತ್ತಿಲ್ವಾ? ಹೌದಾ? ಸರಿ, ಏನು ಅಂತ ಹೇಳೋ ನೋಡೋಣ. ಇನ್ನೇನು ಮುದ್ದು ಕೊಡ್ಬೇಕು ಅನ್ಕೊಂಡಿರ್ತೀಯ? ಇಲ್ಲ ಬಜಾರಿ, ನಾನು ನಿನಗೆ ಅಂತ ಒಂದು ಗಿಫ್ಟ್ ತಂದಿದ್ದೀನಿ. ಸಲ ನೋಡಿ ನಾ ಕರಗಿ ಹೋದೆ, ಕೆಲಸನ ಒಂದ್ ಹುಡ್ಗ ಕವಿತೆ ಬರ್ತಿದ್ದೀನಿ ಅಂತ ದೊಡ್ಡ ಕವಿಯೊಬ್ಬರಿಗೆ ಕವಿತೆ ಕೊಟ್ಟನಂತೆ. ಆ ಕವಿ ಇವ್ನು ಏನ್ ಬರ್ದಿದ್ದಾನೆ ನೋಡೋಣ ಅಂತ ನೋಡಿದ್ರೆ ಏನ್ ಬರ್ದಿದಂತೆ ಗೊತ್ತಾ? ಡಬ್ಬಿ ಮೇಲೊಂದ್ ಡಬ್ಬಿ, ಡಬ್ಬಿ ಮೇಲೊಂದ್ ಡಬ್ಬಿ, ಅದ್ರ ಮೇಲೊಂದ್ ಡಬ್ಬಿ, ಅದ್ರ ಮೇಲೆ ಮತ್ತೊಂದ್ ಡಬ್ಬಿ, ಡಬ್ಬಿ ಮೇಲೊಂದ್ ಡಬ್ಬಿ, ಡಬ್ಬಿ ಮೇಲೊಂದ್ ಡಬ್ಬಿ ಅಂತ 100 ಸಲ ಬರ್ದಿದ್ದಂತೆ. ಕವಿ ಅದನ್ನ ಓದಿ, ಇದ್ರಲ್ಲೇನಯ್ಯ ಇದೆ, ಡಬ್ಬಿ ಬಿಟ್ರೆ ಏನು ಇಲ್ವಲ್ಲಯ್ಯ, ಏನ್ ಸಾಹಿತ್ಯನಯ್ಯ ಇದು ಅಂದ್ರಂತೆ. ಅದಕ್ಕೆ ಅವ್ನು ಏನಂದಂತೆ ಗೊತ್ತಾ? ಅಯ್ಯೋ ಸರ್, ಸಾಹಿತ್ಯನ್ ಬಿಟ್ಟಕ್ಕೆ ಬ್ಯಾಲೆನ್ಸ್ ನೋಡಿ ಸರ್, 500 ಡಬ್ಬಿ ಮೇಲೆ ಒಂದ್ರ ಮೇಲೆ ಒಂದ್ ಡಬ್ಬಿ ಎಷ್ಟು ಚೆನ್ನಾಗಿ ಜೋಡಿಸಿದೀನಿ ಅಂದಂತೆ. ಏನ್ ಆಗ್ತಾ ಇದ್ಯಾ? ಈಗ ನಿಂದು ಅದೇ ಕತೆ. ಖಾಲಿ ಡಬ್ಬದ್ರೊಳಗೆ ಇನ್ನೊಂದ್ ಡಬ್ಬ, ಅದ್ರೊಳಗಡೆ ಇನ್ನೊಂದ್ ಡಬ್ಬ, ಗಿಫ್ಟು ಇಲ್ಲ, ಮಣ್ಣು ಇಲ್ಲ. ಖಂಡಿತವಾಗ್ಲೂ ಅದ್ರದ್ದು ಕಾಣುವಂಥದ್ದಲ್ಲ. ಓಹೋ, ಏನು
ಪ್ರೀತಿನಾ? ಅದನ್ನ ತೋರ್ಸಕ್ ಬೇಕಾಗಿರೋ ಟೈಮ್. ಕಾಣಿಸೋದರ ಇರಲಿ ಅಂತ ನಾನಿದು ನಿನಗೆ ಕೊಡ್ತಾ ಇದ್ದೆ. ಇವತ್ತು ನನ್ನ ಟೈಮ್ನ ನಿನಗೆ ಕೊಡ್ತಾ ಇದ್ದೆ. ಈ ವಾಚ್ನ ಕೊಡೋದಕ್ಕೆ ನೀನ್ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಯಾ? ಬಜಾರ್ ಇದು ಜಸ್ಟ್ ವಾಚ್ ಅಲ್ಲ, ನನ್ನ ಟೈಮ್. ಅದಕ್ಕಿಂತ ಪ್ರಿಷಿಯಸ್ ಆಗಿರೋದು ಇನ್ನು ಯಾವುದೂ ಇಲ್ಲ ಅಂತ ನನಗನ್ನಿಸ್ತು. ಅದನ್ನು ಅರ್ಥ ಮಾಡ್ಕೊಂಡೆ. ನಾನು ಈ ವಾಚ್ ನಿನಗೆ ಕೊಟ್ಟಿದ್ದು. ಓಕೆ, ಬಟ್ ಈ ವಾಚ್ನ ಯಾಕೆ ನನಗೆ ಕೊಡ್ತಿದ್ಯಾ? ಇದ್ರ ನೆಸೆಸಿಟಿ ನನಗೇನಿತ್ತು? ಕಾರಣ ಇದೆ ಬಜಾರ್. ಇವತ್ತು ಆಶ್ರಮದಲ್ಲಿ ಎಲ್ಲರೂ ಅಷ್ಟೊಂದು ಖುಷಿಯಾಗಿದ್ರಲ್ಲ, ಅದಕ್ಕೆ ನೀನು ಕೂಡ ಕಾರಣ. ಅವ್ರ ಖುಷಿಗೆ ಕಾರಣ ಆಗಿರೋ ನಿನಗೆ ಏನಾದರೂ ಕೊಡಬೇಕು ಅನಿಸ್ತು. ಅದಕ್ಕೆ ಇದು. ಅದಕ್ಕೆ ವಾಚ್ ಕೊಡ್ತಿದ್ಯಾ? ಅದು ಹಾಗಲ್ಲ ಬಜಾರಿ. ನಾನು ಅನಾಥಾಶ್ರಮದಿಂದ ನೇಬರ್ ಜಿಮ್ನರಿ ಸ್ಟೋರಿಗೆ ಹೋದೆ. ಅಲ್ಲಿ ಸಾಕಷ್ಟು ಎಕ್ಸ್ಪೆನ್ಸಿವ್ ರಿಂಗ್ಸ್, ನೆಕ್ಲೆಸ್, ಚೈನ್ ಎಲ್ಲ ಇತ್ತು. ಬಟ್ ಅದು ಯಾವುದು ನೋಡಿದ್ರು ಸಮಾಧಾನ ಆಗಲಿಲ್ಲ, ಪ್ರಿಷಿಯಸ್ ಅನಿಸ್ತಿಲ್ಲ. ಆಗ ನನಗೆ ಅರ್ಥ ಆಯ್ತು, ನಾನು ನಿನಗೆ ಕೊಡಬೇಕಾಗಿರೋ ಮೋಸ್ಟ್ ಪ್ರಿಷಿಯಸ್ ಗಿಫ್ಟ್ ಟೈಮ್ ಅಂತ. ಅದಕ್ಕೆ ಗಿಫ್ಟ್ ಇಷ್ಟ ಆಯ್ತಾ? ಬಚಾರಿ, ನೀನು ಆಫೀಸಿಗೆ ಬರೋದು ಆಫೀಸ್ ತುಂಬ ಬೋರ್ ಅನ್ನಿಸ್ತದೆ. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. ಪ್ಲೀಸ್ ಆಫೀಸಿಗೆ ಯೋಚನೆ ಮಾಡಬೇಕು. ಏನು ಬೇಕಾಗಿಲ್ಲ, ಬಾ ಅಂದ್ರೆ ಬರಬೇಕು ಅಷ್ಟೇ. ಸರಿ ಆಯ್ತು, ಬರ್ತೀನಿ. ನೀನು ಹುಡುಗ ಹುಟ್ಟಿದೆ, ಅದಕ್ಕೆ ಹುಡುಗಿ ಕಷ್ಟ ಏನು ಅಂತ ಗೊತ್ತಾಗಲ್ಲ. ನೀನು ನಂತರ ಹುಡುಗಿಯಾಗಿ ಹುಟ್ಟಿದ್ರೆ ಗೊತ್ತಾಗಿರೋದು ಹುಡುಗಿರ ಕಷ್ಟ ಏನು ಅಂತ. ಅದ್ ಸರಿ, ಈಗ ಏನಾಯ್ತು ಅಂತ ಈ ಗಂಡು ಹೆಣ್ಣು ಅಂತ ಜೆಂಡರ್ ಡಿಫ್ರೆನ್ಸಿಯೇಷನ್ ಮಾತಾಡ್ತಿದ್ಯಾ? ಇದಕ್ಕೆ ನಾನು ಏನೋ ರೋಬೋಟ್ ಅಂತ ಹೇಳೋದು. ಆಗಿಂದ ಒದ್ದೆ ಕೂದು ಅಂತ ಒದ್ದಾಡ್ಕೊಂಡು ಒಣಗಿಸ್ಕೊಂಡು ಕಷ್ಟಪಟ್ಟು ಬಾಚ್ಕೊಂಡಿದ್ದೀನಿ. ಅಷ್ಟಲ್ಲೆಲ್ಲ ಬಂದು ಹಾಳು ಮಾಡ್ಬಿಟ್ಟಿಯಲ್ಲ. ನಿಮ್ಗೆ ನಮ್ ಕಷ್ಟ ಎಲ್ಲ ಅರ್ಥ ಬೇಕು. ಅದೇನೋ ಗೊತ್ತಿಲ್ಲ ಬಚಾರಿ, ಬೆಳಗ್ಗೆ ದಿನ ರೇಗಿಸಿದ್ರೆ ನಾನು ಇಡೀ ದಿನ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಯಾವ ಚಾನ್ಸ್ನು ಮಿಸ್ ಮಾಡ್ಕೊಳ್ಳಲ್ಲ. ಇನ್ನೊಬ್ರನ್ನ ಪಾತಾಳಕ್ ನುಗ್ಗಿ ಆಳ ಅಳಿಯೋದು ಅಂದ್ರೆ ಇದೆ. ಕಮೋನ್ ಬಜಾರಿ, ನೀನು ಬೇರೆವಳ? ನೀನು ನಾನು ಹೆಂಡ್ತಿ. ನಿನ್ನ ಗೋಳು ಹಿಡ್ಕೊಳ್ಳೋದು ನನ್ನ ಹಕ್ಕು. ಅದೇ ನಾನು ಬೇರೆಯವ್ರ ಹೆಂಡ್ತಿ ಗೋಳು ಹಿಡ್ಕೊಂಡ್ರೆ ಅದು ತಪ್ಪು. ಏನ್ ನಿನ್ ಹೆಂಡತಿ ಅಂತ ಬೀಗ್ತಾ ಇದೆಯಲ್ಲ, ಆ ನಿನ್ ಹೆಂಡತಿ ಕಷ್ಟ ಆಗುತ್ತೆ ಅಂತ ಮಾತ್ರ ಅನ್ಸಲ್ಲ ಅಲ್ವಾ ನಿಂಗೆ? ಕಾಮನ್ ಸೆನ್ಸ್ ಕೊಡ್ತಾ ಇದ್ರೆ ಹೀಗೆ ಆಗುತ್ತೆ. ಬಿಡು, ಕಾಮನ್ ಸೆನ್ಸ್ ಕಾಮನ್ ಅಲ್ವಲ್ಲ. ಇಂಥ ಮಾತುಗಳಿಗೇನು ಕಡಿಮೆ ಇಲ್ಲ. ಸರಿ, ನಿಮ್ಗೆ ಇವತ್ತು ಕಾಟ ಕೊಟ್ಟಿದ್ದಕ್ಕೆ ಎಕ್ಸ್ಕ್ಯೂಸ್ ಕೊಡ್ತೀನಿ. ನೀನು ಹಾಫ್ ಅನ್ ಅವರ್ ಲೇಟಾಗಿ ಬರ್ಬೋದು. ನೀನೇ ಎಕ್ಸ್ಕ್ಯೂಸ್ ಕೊಡೋದು? ಅಷ್ಟಕ್ಕೂ ನಾನೆಲ್ಲಿಗೆ ಬರ್ಬೇಕು? ತಲೆಗಿಲ್ಲ ಕೆಟ್ಟಿಲ್ಲ ತಾನೇ ನಿಂಗೆ? ತಲೆ ಕೆಟ್ಟಿರೋದು ನಿನಗೆ. ರಾತ್ರಿ ಮಾತಾಡೋದು ಇಷ್ಟು ಬೇಗ ಮರ್ತೋದ್ಯಾ? ನೀನ್ ನನ್ನ ಜೊತೆ ಇವತ್ತು ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ದೆ. ಓ, ಬರ್ತೀನಿ ಅಂದಿದೆ ಅಲ್ವಾ? ಬರ್ತೀನಿ, ಆದ್ರೆ ಒಂದ್ ಪ್ರಾಬ್ಲಮ್ ಆಗಿದೆ. ಏನ್ ಪ್ರಾಬ್ಲಮ್? ಅದು ಅಕ್ಕಂಗೆ ನನ್ನ ಸಂಜೆ ಇವತ್ತಿನ ಅಡ್ಗೆ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ. ಪಾಪ ಅವಳು ಅಡ್ಗೆ ಮಾಡಿದ್ರೆ ನನಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಅದಕ್ಕೆ ಹೋಗಿ ಇವತ್ತು ಆಫೀಸ್ಗೆ ಹೋಗ್ತಿದ್ದೀನಿ, ಮನೇಲಿರಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ. 5 ನಿಮಿಷ ಬಂದೆ. ಬಜಾರಿ, ನೀನ್ ಇವತ್ತಿಂದ ಪ್ರತಿದಿನ ಆಫೀಸಿಗೆ ಬರ್ಬೇಕು. ಆಬ್ಸೆಂಟ್ ಆಗೋ ಹೋಗಿಲ್ಲ, ಓಕೆನಾ? ಓಕೆ. ನೋಡಿ ನದ್ನಿ, ಇವತ್ತಿಂದ ಆಫೀಸಿಗೆ ಬರ್ತಿದ್ಯಂತೆ. ಸೂಪರ್. ನೀನಿಲ್ದೆ ಆಫೀಸು ಬಿಕೋ ಅನಿಸ್ತಾ ಇತ್ತು. ನೀನ್ ಬರ್ತಿದ್ಯಲ್ಲ, ಮತ್ತೆ ಎನರ್ಜಿ ಬರುತ್ತೆ.
ಹೌದು ಬಾಬಾ ಬರ್ತಿದ್ದೀನಿ, ಒಂದು 5 ನಿಮಿಷ ಬಂದೆ.